ಮಟ್ಟದಲ್ಲಿ ಕೂಡ ಈ ಒಂದು ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ತೀರ್ಪು ಬಂದ ನಂತರವೂ ಕೂಡ ಆಳುವಂತ ಸರ್ಕಾರಗಳು ಸಾಕಷ್ಟು ವಿವಿಧ ಕಾರಣಗಳನ್ನು ನೀಡ್ತಾ ಕಾಲಹರಣ ತಂತ್ರಕ್ಕೆ ಮೊರೆ ಹೋಗುವುದು ತಮ್ಮ ಮುಂದೆ ಗೊತ್ತಿದೆ. ಪ್ರತಿ ಬಾರಿಯೂ ಕೂಡ ಆ ಒಂದು ವಿಷಯವನ್ನು ತಿಳಿಸಲಿಕ್ಕೋಸ್ಕರವಾಗಿ ತಮ್ಮ ಮೂಲಕವಾಗಿ ಅದನ್ನ ನಮ್ಮ ಅಳಲನ್ನು ಮುಗಿಸೋಕ್ಕೋಸ್ಕರವಾಗಿ ನಿಮ್ಮ ಜೊತೆ ಪತ್ರಿಕಾಗೋಷ್ಠಿ ಮಾಡಿದಾಗ ತಾವೆಲ್ಲ ಬಂದು ತಮ್ಮನ್ನ ಬೆಂಬಲಿಸಿ ಆ ಒಂದು ಹೋರಾಟವನ್ನ ಮುನ್ನಡೆಸಿದಂತ ಶ್ರೇಯಸ್ಸು ನಮಗೆ ಸಲ್ಲಬೇಕು. ಅದಾದ ನಂತರ ಸುದೀರ್ಘವಾಗಿ 1 ವರ್ಷ ಮುಗಿದ ಮೇಲೆ ಸುಪ್ರೀಂ ಕೋರ್ಟ್ ತೀರ್ಪು ಬಂದು 1 ವರ್ಷ ಕಳೆದ ನಂತರವೂ ಕೂಡ ಯಾರಿಗೂ ಬೇಡವಾಗಿದ್ದ, ಯಾರು ಕೇಳದೇ ಇರುವಂತಹ ಆಯೋಗವನ್ನು ಸೃಷ್ಟಿ ಮಾಡಿ ಕಡೆಗೂ ಅದರ ಒಂದು ಅಂಶಗಳನ್ನು ಕೂಡ ತಿಪ್ಪೆಗೆ ಹಾಕಿ ಕೊನೆಗೆ ತಮಗೆ ಯಾವ ರೀತಿಯಾಗಿ ತಮ್ಮ ರಾಜಕೀಯದ ಆಟಕ್ಕೆ ಬೇಕಾಗುತ್ತೋ ಆ ರೀತಿಯಾಗಿ ಅಂಶಗಳನ್ನ ಮಾರ್ಪಡಿಸಿಕೊಂಡು ಕೊನೆಗೆ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡಿದೀನಿ, ನುಡಿದಂತೆ ನಡೆದಿದ್ದೀವಿ ಅಂತ ನೋಡಿ ತಮ್ಮ ಬೆನ್ನ ತಾವೇ ತಕ್ಕೊಂಡು. ಆದ್ರೆ ಇವತ್ತಿನ ದಿವಸ ನಾವು ನೋಡ್ತಾ ಇರುವಂತ ಪ್ರಕಾರವಾಗಿ ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣಗಳಲ್ಲಿ ಯಾವ ರೀತಿಯಾಗಿ ಒಳ ಮೀಸಲಾತಿ ಸಂಪೂರ್ಣವಾಗಿ ಜಾರಿ ಆಗಿದೆಯೋ ಆ ರೀತಿಯಾಗಿ ಕರ್ನಾಟಕದಲ್ಲಿ ಜಾರಿ ಆಗಿಲ್ಲ. ಇವತ್ತು ದಿವಸ ಕೇವಲ ನೇರ ನೇಮಕಾತಿಗಳಿಗೆ ಮಾತ್ರ ಅನ್ವಯವಾಗುವಂತೆ 6% ಒಳ ಮೀಸಲಾತಿಯನ್ನ ಮಾದಿಗ ಸಮುದಾಯಕ್ಕೆ ನೀಡಿದೆ. ಮಾದಿಗ ಸಮುದಾಯ ಇವತ್ತು ಹೋರಾಟವನ್ನ ಹುಟ್ಟು ಹಾಕಿ ಜೀವಂತವಾಗಿ ಇಟ್ಟುಕೊಂಡು ಮುನ್ನಡೆಸಿಕೊಂಡು ಬಂದಿರುವಂತಹ ಸಮುದಾಯ. ಆದ್ರೆ ಇಷ್ಟೆಲ್ಲ ಪರಿಶ್ರಮ, ಹೋರಾಟ, ಜೀವಹಾನಿ, ಪ್ರಾಣಹಾನಿ ಇವೆಲ್ಲ ಕೂಡ ಆದ ನಂತರವೂ ಕೂಡ ಕೊನೆಗೆ ಸಿಕ್ಕಿದ್ದು ಕೇವಲ ನೇರ ನೇಮಕಾತಿಗೆ ಮಾತ್ರ. ಇದನ್ನ ನಾವು ಖಂಡಿಸ್ತಾ ಇದ್ದೀವಿ. ಇವತ್ತು ಕೂಡ ಈ ಕ್ಷಣಕ್ಕೂ ಕೂಡ ನಮ್ಮ ವಿವಿಧ ಸಂಘಟನೆಗಳು ಕರ್ನಾಟಕ ರಾಜ್ಯದ ಆದ್ಯಂತ ನಾವು ಹೋರಾಟವನ್ನ ನಡೆಸ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಬೇಡಿಕೆ ಏನಾಗಿತ್ತು? ಸಂಪೂರ್ಣ ಒಳ ಮೀಸಲಾತಿ. ಎಲ್ಲೆಲ್ಲಿ ಮೀಸಲಾತಿ ಅನ್ವಯ ಆಗುತ್ತೋ ಅಲ್ಲೆಲ್ಲರೂ ಕೂಡ ಒಳ ಮೀಸಲಾತಿ ಬಂದಾಗಲೇ ಆ ಒಂದು ಒಳ ಮೀಸಲಾತಿ ಒಂದು ಅರ್ಥ. ಅದು ಬ್ಯಾಕ್ಲಾಗ್ ಹುದ್ದೆಗಳ ನೇಮಕಾತಿ ಆಗಿರ್ಬೋದು, ನೇರ ನೇಮಕಾತಿಗಳಾಗಿರ್ಬೋದು, ಅಥವಾ ಬಡ್ತಿ ಮೀಸಲಾತಿ ಆಗಿರ್ಬೋದು, ಅಥವಾ SC/ST TSP ಅನುದಾನದ ಒಂದು ಹಂಚಿಕೆ ಆಗಿರ್ಬೋದು, ರಾಜಕೀಯ ಕ್ಷೇತ್ರ ಆಗಿರ್ಬೋದು, ಶಿಕ್ಷಣ ಕ್ಷೇತ್ರ ಆಗಿರ್ಬೋದು, ಉದ್ಯೋಗ ಕ್ಷೇತ್ರ ಆಗಿರ್ಬೋದು, ಯಾವ ರೀತಿಯಾಗಿ OBC ಹಿಂದುಳಿದ ವರ್ಗಗಳಿಗೆ ಯಾವ ರೀತಿಯಾಗಿ ಪ್ರವರ್ಗಗಳ ಅನುಸಾರವಾಗಿ ಒಳ ಮೀಸಲಾತಿಯನ್ನು ಕಲ್ಪಿಸಲಾಗಿದೆಯೋ ಅದೇ ರೀತಿಯಾಗಿ ಈ ಅಸ್ಪೃಶ್ಯತೆಯನ್ನು ಹೊಂದಿ ಶತಮಾನಗಳ ನೋವನ್ನು ಅನುಭವಿಸಿದಂತಹ ಸಮುದಾಯಗಳಿಗೆ ತಾವು ಯಾಕೆ ಹಿಂದೇಟಾಗ್ತಾ ಇದ್ದೀರಿ? ಕೇವಲ ನಾವು ಮೂಗಿಗೆ ತುಪ್ಪ ಒರೆಸುವಂತ ಕೆಲಸನೇ ಮತ್ತೆ ಅದು ಯಾಕೆ ಆಗ್ತಾ ಇದೆ? ಸಂಪೂರ್ಣ ಒಳ ಮೀಸಲಾತಿ ಮಾಡುವಲ್ಲಿ ಏನ್ ತೊಂದರೆ ಇದೆ ಅಂತ ನಾವು ಕೇಳ್ತಾ ಇದ್ದೀವಿ. ಇವತ್ತು ದಿವಸ ಆ ಒಂದು ನಿಟ್ಟಿನಲ್ಲಿ ಇದೇ ನಾಳೆ 19ನೇ ತಾರೀಕು 10ವರೆಗೆ ಡಾಕ್ಟರ್ BR ಅಂಬೇಡ್ಕರ್ ಸಮುದಾಯ ಭವನ ಪುರೋಹಿತ ನಗರ ಧಾರವಾಡದಲ್ಲಿ ಈ ಒಂದು ಸಾಮಾಜಿಕ ನ್ಯಾಯಪರ ವಕೀಲರ ವೇದಿಕೆ ಇವತ್ತಿನ ದಿವಸ ಸುಪ್ರೀಂ ಕೋರ್ಟ್ ತೀರ್ಪು ಬಂದ ನಂತರ ಸರ್ಕಾರದ ಮಟ್ಟದಲ್ಲಿ ಒತ್ತಡವನ್ನು ಹೇರಿ ಕಾನೂನಿನ ತೊಡಕುಗಳ ಬಗ್ಗೆ ವಿಮರ್ಶೆಗಳನ್ನ ಮಾಡಲಿಕ್ಕೋಸ್ಕರವಾಗಿ ನಮ್ಮ ಜೊತೆ ಕೈ ಜೋಡಿಸಿದಂತಹ ನಮ್ಮೆಲ್ಲರ ಅತ್ಯಂತ ಗೌರವಾನ್ವಿತರಾದಂತಹ ಶ್ರೀ ಅರುಣ್ ಕುಮಾರ್ ಸರ್ ಅವರ ನೇತೃತ್ವದಲ್ಲಿ ಹಿರಿಯ ವಕೀಲರು ಅವರ ನೇತೃತ್ವದಲ್ಲಿ ಕಟ್ಟಲಾಗಿರುವಂತಹ ಸಾಮಾಜಿಕ ನ್ಯಾಯಪರ ವಕೀಲರ ವೇದಿಕೆ ಹಾಗೂ ಎಲ್ಲ ಒಳ ಮೀಸಲಾತಿ ಹೋರಾಟಗಾರರು ಮತ್ತು ವಿವಿಧ ಸಾಮಾಜಿಕ ಹೋರಾಟಗಾರರ ಸಂಯುಕ್ತ ಆಶ್ರಯದಲ್ಲಿ ಎಲ್ಲರನ್ನೂ ಸೇರಿಸಿ ಒಳ ಮೀಸಲಾತಿಯ ಒಂದು ಮುಂದೆ ಏನು ಮಾಡಬೇಕು, ಏನು ಆಗ್ಬೇಕಾಗಿದೆ, ಈಗ ಆಗಿರುವಂತಹ ಒಂದು ಏನು ಸರ್ಕಾರಿ ಆದೇಶ ಇದೆ ಅದರ ಸಾಧಕ ಬಾಧಕಗಳೇನು, ಅದನ್ನ ಮುಂದಿನ ಹಂತದಲ್ಲಿ ತಗೊಂಡು ಹೋಗಲಿಕ್ಕೋಸ್ಕರವಾಗಿ ಏನು ರೂಪರೇಷೆ ಮಾಡಬೇಕು, ಹಾಗೇನೆ ಒಳ ಮೀಸಲಾತಿ ಸಂಪೂರ್ಣವಾಗಿ ಜಾರಿ ಆದ ನಂತರವೂ ಕೂಡ ಸಮಾಜಕ್ಕೆ ಅದನ್ನ ಮುಗಿಸುವಂತ ನಿಟ್ಟಿನಲ್ಲಿ, ಅದರ ಸದ್ಬಳಕೆ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ, ಸಂಪೂರ್ಣ ಲಾಭ ಪಡೆಯುವ ನಿಟ್ಟಿನಲ್ಲಿ ನಾವು ಯಾವೆಲ್ಲ ಕ್ರಮಗಳನ್ನ ತಗೊಳ್ಬೇಕು. ಉದಾಹರಣೆಗೆ ನಾಳೆ ಯಾವುದೋ ಒಂದು ಅಭಿಯಂತರರು ತಾಂತ್ರಿಕ ಒಂದು ಇಂಜಿನಿಯರ್ದು ಒಂದು ಯಾವುದೋ ಒಂದು ಕಾನ್ಫರ್ಮ್ ಮಾಡುವಂತ ಸಂದರ್ಭದಲ್ಲಿ ಮಾದಿಗ ಸಮುದಾಯ ಅಂತ ಬಂದಾಗ ನಮ್ಮ ಸಮುದಾಯದಲ್ಲಿ ಅಥವಾ ಉಳಿದ ಸಮುದಾಯಗಳು ಕೂಡ ಆಗಿರ್ಬೋದು, ಅಂದ್ರೆ ಸ್ಪೆಸಿಫಿಕ್ ಆಗಿ ನಮ್ಮ ಮಾದಿಗ ಸಮುದಾಯದಿಂದ ನಾವು ಬಂದಿದ್ದಕ್ಕೋಸ್ಕರವಾಗಿ ಈ ಒಂದು ಹೋರಾಟ ಮುನ್ನಡೆಸುವಂತ ಹೋರಾಟ ಸಮುದಾಯ. ಹೀಗಾಗಿ ಅಲ್ಲಿ ಇಂಜಿನಿಯರಿಂಗ್ ಮಾಡಿದಂತ ಸಂಖ್ಯೆ ತುಂಬಾ ಕಡಿಮೆ ಆಗಿದೆ. ಇಂಜಿನಿಯರಿಂಗ್ ತುಂಬಾ ದೊಡ್ಡದಾಯಿತು, ಸಾಮಾನ್ಯ ಒಂದು ಪದವಿಯನ್ನ ಕಂಪ್ಲೀಟ್ ಮಾಡಿದಂತ ಸಂಖ್ಯೆ ಕಡಿಮೆ ಇದೆ. ಸ್ಕೂಲ್ ಡ್ರಾಪ್ಔಟ್ಸ್ ಬಹಳ ಇದೆ. SSLC ಹಂತದಲ್ಲಾಗಿರ್ಬೋದು, PUC ಹಂತದಲ್ಲಾಗಿರ್ಬೋದು, ಇವತ್ತಿನ ದಿವಸ ಡ್ರಾಪ್ಔಟ್ ಸಂಖ್ಯೆ ಜಾಸ್ತಿ ಇದೆ. ಅಂತವ್ರನ್ನ ಯಾವ ರೀತಿಯಾಗಿ ಮತ್ತೆ ನಾವು ವಿದ್ಯಾಭ್ಯಾಸನ ಮುಂದುವರಿಸಲಿಕ್ಕೋಸ್ಕರವಾಗಿ ಅವ್ರಿಗೆ ಏನ್ ಕೊಡಕ್ ಸಾಧ್ಯ ಇದೆ? ತರಬೇತಿಗಳ ಸಂಘಟನೆಗಳನ್ನ ಮಾಡಬಹುದಾ, ಕೋಚಿಂಗ್ ಕೊಡಬಹುದಾ, ಹಾಗೇನೆ CET ನೀಟ್ ಎಕ್ಸಾಮ್ಗಳನ್ನ ಯಾವ ರೀತಿಯಾಗಿ ಅವರು ಅದನ್ನ ಫೇಸ್ ಮಾಡಬೇಕು, ಅದಕ್ಕೋಸ್ಕರವಾಗಿ ನಾವು ಯಾವ ರೀತಿಯಾದ ಕಾರ್ಯತಂತ್ರ ರೂಪಿಸಬೇಕು. ಯಾಕಂದ್ರೆ 35 ವರ್ಷ ಸುದೀರ್ಘ ಹೋರಾಟದ ನಂತರ ಈಗ ಭೌತಿಕ ಹೋರಾಟದ ಒಂದು ಅವಶ್ಯಕತೆ ಇದೆ ಅನ್ನೋದನ್ನ ಮನಗಂಡು ನಮ್ಮಲ್ಲಿರುವ ವಿದ್ಯಾರ್ಥಿಗಳಲ್ಲಿ
ಒಂದು ವಿದ್ಯೆ ಬಗ್ಗೆ ಉತ್ತೇಜನ ಮಾಡಿ ಅವರಿಗೆ ಸ್ಫೂರ್ತಿ ತುಂಬುವಂತ ಕೆಲಸಗಳನ್ನ ಯಾವ ರೀತಿ ಮಾಡಬೇಕು, ಆ ಕೆಲಸಗಳನ್ನ ಯಾವ ರೀತಿ ಹಂಚ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ನಾವು ಒಂದು ಕಾರ್ಯತಂತ್ರ ರೂಪಿಸುವ ನಿಟ್ಟಿನಲ್ಲಿ ಒಂದು ತುಂಡು ಮೇಜಿನ ಸಮ್ಮೇಳನವನ್ನ 19ನೇ ತಾರೀಕು ಈಗಾಗಲೇ ಹೇಳಿದ ಹಾಗೆ ಧಾರವಾಡದ ಪುರೋಹಿತ ನಗರದಲ್ಲಿ ಮಾಡ್ತಾ ಇದೀವಿ. ಹಾಗಾಗಿ ಈ ಒಂದು ವಿಷಯಕ್ಕೆ ಎಲ್ಲ ಹೇಳ್ಬೇಕು ಅಂತಂದ್ರೆ ಎಲ್ಲಾ ರೀತಿಯ ಮಾದಿಗ ನಿವೃತ್ತ ನೌಕರರು ಎಲ್ಲ ಮಾದಿಗ NGOಗಳು, ಮಾದಿಗ ಉದ್ದಿಮೆದಾರರು, ವ್ಯಾಪಾರಸ್ಥರು, ವ್ಯವಹಾರಸ್ಥರು, ಗುತ್ತಿಗೆದಾರರು, ಶಿಕ್ಷಕರು, ವಕೀಲರು, ಹಾಗೇನೆ ಒಳ ಮೀಸಲಾತಿ ಹೋರಾಟಗಾರರು ಮತ್ತು ಮಾದಿಗ ಸಮುದಾಯದ ಕೆಲವೊಂದು NGOಗಳಿದೆ. ಆ NGOಗಳು ಅವರೆಲ್ಲರೂ ಕೂಡ ಸಂಪರ್ಕ ಮಾಡಿ ಎಲ್ಲರನ್ನು ಕರೆದು ಒಂದ್ ಕಡೆ ಸೇರಿಸಿ ಅವರ ಒಂದು ಅಭಿಪ್ರಾಯಗಳನ್ನು ತಿಳ್ಕೊಳ್ಳುವಂತ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಆ ಒಂದು ವಿಷಯವನ್ನ ತಾವು ಜನರಿಗೆ ಮುಗಿಸುವಂತ ನಿಟ್ಟಿನಲ್ಲಿ ತಾವು ಯಾವ ರೀತಿಯಾಗಿ ನಮಗೆ ಪ್ರತಿ ಬಾರಿನೂ ಕೂಡ ತಾವು ಬೆಂಬಲ ಕೊಡ್ತಾ ಬಂದಿದೆ, ಆ ರೀತಿಯಾಗಿ ನಮ್ಮ ಪ್ರಮುಖ ಸುದ್ದಿಯಾಗಿ ಪ್ರಕಟಿಸಿ ಜನರಿಗೆ ಇದನ್ನು ತಲುಪಿಸುವಂತ ನಿಟ್ಟಿನಲ್ಲಿ ತಾವೆಲ್ಲ ಸಹಾಯ ಮಾಡಬೇಕು ಅಂತ ಕೇಳ್ತಾ ನಾನು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ದ ವಾಯ್ಸ್ ಆಫ್ ಮಾದಿಗ, ನಿಮ್ಮಿಂದ ನಿಮಗಾಗಿ, ಸತ್ಯದ ಪರವಾಗಿ, ಸಮಾನತೆಯ ಹಾದಿಯಲ್ಲಿ.